ನಿಮ್ಮ ಆಸ್ತಿಲಿ ನಮಗೆ ಒಂದು ಹೆಜ್ಜೆ ಭೂಮಿ ಕೂಡ ಬೇಡ ಅತ್ತೆ. ನೀವೇನಾದರೂ ಕೊಡಬೇಕು ಅನ್ಕೊಂಡ್ರೆ ಅದನ್ನ ನಮ್ಮ ಮಗಳಿಗೆ ಕೊಡಿ ಸಾಕು. ಆಸ್ತಿ ಕೊಟ್ರೆ ನಿಮ್ಮ ಮಗಳ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ನೀವ್ ಅನ್ಕೋತಾ ಇದ್ದೀರಾ? ಭೂದಾಹ ಧನದಾಹ ಇರೋರ್ ಹತ್ರ ನಿಮ್ಮ ಮಗಳು ಜೀವನನ ಹೇಗ್ ಮಾಡ್ತಾಳೆ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಒಂದು ಸಲ ನಾವು ಎದುರುಗಡೆಯವ್ರಿಗೆ ಏನ್ ಅಭ್ಯಾಸ ಮಾಡ್ತೀವೋ ಭವಿಷ್ಯದಲ್ಲಿ ಅದು ಅವ್ರಿಗೆ ವ್ಯಸನವಾಗಿ ಬದಲಾಗುತ್ತೆ. ನೀವು ಹತ್ತು ಮಾತ್ರಕ್ಕೆ ಸುಲಭವಾಗಿ ತೀರುವಂಥ ಸಮಸ್ಯೆ ಅಲ್ಲ ಇದು. ಅಳಿಯ ಸಮರ್ಥನ ಅಲ್ಲದೆ ಇದ್ರು ಮಗಳಿಗಾಗಿ ನಾವು ಅನುಭವಿಸ್ದಂಗೆ ಬೇರೆ ಯಾರು ಅನುಭವಿಸೋಕ್ಕಾಗಲ್ಲ. ನಾನು ನನ್ನ ಮಗಳ ಬಗ್ಗೆ ಮಾತಾಡ್ತಿದ್ರೆ ನೀವು ಇಂಥ ಸಮಯದಲ್ಲಿ ನನ್ನ ಗಂಡನ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ. ಅವತ್ತು ಅವನಿ ಕಾವ್ಯಗೆ ಮದುವೆ ಮಾಡಿ ಕರ್ಕೊಂಡು ಬಂದಿರ್ದಿದ್ರೆ ಇವಳು ಸಾಯ್ತಿದ್ಲು. 4 ದಿನ ಹತ್ತು ಸುಮ್ಮನಾಗ್ತಿದ್ವಿ. ಇವಾಗ ದಿನ ಅಳ್ಬೇಕಮ್ಮ. ಅದಕ್ಕೆ ಯಾಕೆ ಹಾಗೆ ಮಾತಾಡ್ತೀರಾ? ಇನ್ನೇನ್ ಹೇಳು ಅಂತ್ಯಾ? ಸಮಸ್ಯೆಗೆ ಎಂತ ಪರಿಹಾರ ಸಿಗತ್ತೋ ಯೋಚನೆ ಮಾಡ್ತಾ ಇದ್ದೀನಿ. ನಮಗ್ ಸ್ವಲ್ಪ ಸಮಯ ಕೊಡಿ, ಕಾವ್ಯ ಸಂಸಾರನ ಸರಿ ಮಾಡ್ತೀವಿ. ಹೌದಕ್ಕ, ಕೆಲವು ಸಮಸ್ಯೆನ ದಾಟೋದಕ್ಕೆ ತಕ್ಷಣ ದಾರಿ ಕಾಣಿಸಲ್ಲ. ಸ್ವಲ್ಪ ಸಹನೆಯಿಂದ ಹುಡುಕ್ಬೇಕು. ಅತ್ತೆ ಮಾವ, ನೀವು ಮಾಡಿದ್ದು ಎಲ್ರ ದೃಷ್ಟಿಲೂ ತಪ್ಪಾಗಿರ್ಬೋದು, ಆದರೆ ಆ ಸಮಯದಲ್ಲಿ ಅದನ್ನ ಬಿಟ್ರೆ ಇನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ನೀವು ಮದುವೆ ಮಾಡಿದ್ದಕ್ಕೆ ನಾನು ಸಾಯೋದು ತಪ್ಪೋಯ್ತು. ಇಲ್ಲ ಅಂದಿದ್ರೆ ಇವತ್ತು ನಿಮ್ಮನ್ನೆಲ್ಲ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಪ್ರೀತಿಸಿದವನಿಗೆ ದೂರವಾಗಿ ಇರೋಕ್ಕೂ ಆಗಲ್ಲ, ಗಂಡನ್ನ ದೂರ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕಿಂತ ಸಾವೇ ಮೇಲು. ಒಂದು ಟೈಮಲ್ಲಿ ಜಗಳ ಆಗಿ ನೀನು ಶ್ರೀಕರ್ ಮಾವನ್ನ ಬಿಟ್ಟು ಕೆಲವು ದಿನ ನೀನು ನಿಮ್ಮ ಅಕ್ಕ ಮನೆಯಲ್ಲೇ ಇದ್ದೆ. ಆವಾಗ ನೀನು ಎಂಥ ನರ್ಕ ಅನುಭವಿಸ್ತಿರ್ತೀಯೋ ಇವಾಗ ನನಗೂ ಅರ್ಥ ಆಗ್ತಿದೆ. ಏನೋ ಒಂದು ಮಾಡಿ ನನ್ನ ಪವನ್ ಹತ್ರ ಕಳಿಸ್ಕೊಡಿ. 2 ದಿನ ನೋಡೋಣ. ಅಲ್ಲಿಂದ ಅಳಿಯನಾದ್ರೂ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿಂದ ಇವರಾದ್ರೂ ನಿನ್ನ ಅತ್ತೆ ಮಾವನ ಆಸೆ ತೀರಿಸಿ ಕಳಿಸ್ಕೊಟ್ಟು ಬರಬೇಕು. ಈ 2ರಲ್ಲಿ ಯಾವುದು ನಡೀಲಿಲ್ಲ ಅಂದ್ರೆ ಮೂವರು ಸೇರಿ ಸ್ವಲ್ಪ ವಿಷ ಕುಡಿದು ಸಾಯ್ತೀವಿ. ಬಾರೆ ಅದಕ್ಕೆ ಎಷ್ಟು ದೂರ ತಗೊಂಡ್ ಬಂದಿದ್ಯಾ ನೋಡು. ಒಂದು ಪ್ರೀತಿಸಿರೋ ಜೋಡಿನ ಒಂದ್ ಮಾಡ್ದೆ. ಹೀಗ್ ಬೇರೆ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಜವಾಬ್ದಾರಿ ತಗೊಂಡು ಮದ್ವೆ ಮಾಡ್ದೆ ಅಲ್ವಾ? ಇವಾಗ ಅವರನ್ನ ಒಂದು ಮಾಡೋ ಜವಾಬ್ದಾರಿ ಕೂಡ ನಿಂದೆ. ಎಲ್ಲರ ಸಮಸ್ಯೆಗೂ ಆಸ್ತಿ ಹಂಚೋದೇ ಪರಿಹಾರ ಅಲ್ಲ. ನಾವು ಬದುಕಿರೋವರೆಗೂ ಆಸ್ತಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಯಾರು ಬೇರೆ ಆಗಬಾರ್ದು. ಅವ್ರ ಸಂಸಾರನ ನೀವೇ ಸರಿ ಮಾಡಬೇಕು. ಎಲ್ಲರೂ ನಿನ್ನ ಬಗ್ಗೆ ಅಸಹ್ಯ ಪಟ್ಕೊಂಡು ನಿನ್ನ ಮುಖದ ಮೇಲೆ ಉಗ್ಯೋ ರೀತಿ ಮಾಡ್ತೀನಿ. ನನ್ನ ಮೇಲೆ ನೀನು, ನನ್ನ ಗಂಡನ ಮೇಲೆ ಆ ನರಸಿಂಹ ಕೈ ಮಾಡ್ತಾನಾ? ಅವಸರ ಪಟ್ಟು ಮದ್ವೆ ಮಾಡಿಸಿದ್ರಲ್ಲ, ಇವಾಗ ಕಾವ್ಯಂಗೆ ಹೇಗ್ ನ್ಯಾಯ ಕೊಡಿಸ್ತಾರೆ ನೋಡೋಣ. ಅದಕ್ಕೆ ಹೇಳ್ತಾರೆ ಮದುವೆ ವಿಷಯದಲ್ಲಿ ತಂದೆ ತಾಯಿ ಮಾತನ್ನ ಕೇಳಬೇಕು ಅಂತ. ಇವಾಗ ನೋಡಿ ಏನಾಯ್ತು. ಪ್ರೀತಿ ಪ್ರೀತಿ ಅಂತ ಓಡಾಡಿದ್ದಕ್ಕೆ ಇವಾಗ ಸರಿಯಾಗಿ ಆಯ್ತಲ್ವಾ? ಮಾಡಿದ್ದೆಲ್ಲ ನಾನೇ ವಸಂತ ಅವ್ರೆ. ಪಾಪ ನೀವು ಅವನಿಗೆ ಅನಾವಶ್ಯಕವಾಗಿ ಬೈತಾ ಇದ್ದೀರಾ. ಒಟ್ನಲ್ಲಿ ನೀನು ಹಚ್ಚಿರೋ ಬೆಂಕಿ ಸಖತ್ತಾಗೆ ಉರಿತಾ ಇದೆ. ನಾವು ಚಳಿ ಕಾಯಿಸ್ಕೊಳ್ಳೋಣ.
ಒಳ್ಳೇದ್ ಮಾಡಿದ್ರೆ ಕೆಟ್ಟದಾಯ್ತು ಅಂತಾರೆ ಅಲ್ವಾ? ನೋಡು, ಇದೇನೆ. What happened, David? Why are you thinking? Pick the phone. Anthony from Australia. No problem, David. Pick the phone and ask him sometime. Hello, how are you? Where is the Annapurna idol? Actually, We are eagerly waiting for that. give me couple of days. Don't repeat it again and again, Mr. David. It is not healthy. I can understand, Mr. Anthony, but Don't tell me stories, or else I will shoot you. What happened, sir? ಅನ್ನಪೂರ್ಣ ದೇವಿ ವಿಗ್ರಹ ತಗೊಂಡ್ ಬರ್ತೀವಿ ಅಂತ ಹೇಳಿ ಅಡ್ವಾನ್ಸ್ ತಗೊಂಡಿದ್ವಿ. ಆಂಟೋನಿ ಫೋನ್ ಮಾಡ್ತಿದ್ದಾನೆ. 1 ವೀಕಲ್ಲಿ ಅಮ್ನೋರ ವಿಗ್ರಹನ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾನೆ. ವಿಗ್ರಹನ ಆಚೆ ತಗೊಂಡ್ ಬರೋದು ಆ ಅವನಿಯಿಂದಾನೇ ಆಗುತ್ತೆ ಅಂತ ಕಾಲರುದ್ರ ಹೇಳ್ದ. ಇವತ್ತಿನಿಂದಾನೇ ನಾವೆಲ್ಲ ಆ ಅವನಿ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಮಿಸ್ಟರ್ ಕಾಶಿ, ಸರ್, ಅವನಿ ವೀಕ್ನೆಸ್ ಏನು ಅಂತ ನಾವು ಬೇಗ ತಿಳ್ಕೋಬೇಕು. ಅದರಿಂದ ಅವನಿನ ಲಾಕ್ ಮಾಡಿ ನಮ್ಮ ಕೆಲಸನ ಮಾಡಿಸ್ಕೋಬೇಕು. ಓಕೆ? ಓಕೆ ಸರ್. ಬನ್ನಿ ಬನ್ನಿ. ಯಾರೋ ನಮ್ಮ ಮದ್ವೆ ಮಾಡಿದ್ದು ಇವರೇ ಅಮ್ಮ. ಇವ್ರ ಹೆಸರು ಅವನಿ, ಅವರು ಶ್ರೀಕರ್. ನಮಸ್ತೆ. 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 ನಿಹಾರಿಕಾ ಎಲ್ಲ ಹೇಳಿದ್ಲು ಅಂತ ನೀವು ರಾಯಭಾರಕ್ಕೆ ಬಂದಿದ್ದೀರಾ? ನಾವು ಕೇಳಿದ್ದಕ್ಕೆ ನಿಮ್ ಮನೆಯವ್ರು ಒಪ್ಕೊಂಡ್ರಾ? ಮಿತಿ ಮೀರಿದ ಕೋರಿಕೆ ಕೇಳಿದ್ರೆ ದೊಡ್ಡವ್ರು ಹೇಗೆ ಒಪ್ಕೋತಾರೆ? ಏನ್ ಮಾತಾಡ್ತಿದ್ದೀರಾ ನೀವು? ಮದುಮಗನ ತಂದೆ ತಾಯಿಯಾಗಿ ನಾವು ಕೇಳಿದ್ದು ತುಂಬಾ ನ್ಯಾಯವಾದ ಕೋರಿಕೆನೆ. ಪವನ್, ನಮ್ಮ ಮನೆ ಪರಿಸ್ಥಿತಿನ ಕಣ್ಣಾರೆ ನೋಡಿದೀಯ ಅಲ್ವಾ? ನಿನ್ ಪೇರೆಂಟ್ಸ್ ಕೇಳ್ತಾ ಇರೋದು ನ್ಯಾಯ ಅಂತ ನಿನ್ಗನ್ಸುತ್ತಾ?
ನಾವ್ ಎಲ್ರೂ ಮುಂದೆ ತಲೆ ತಗ್ಸೋ ಪರಿಸ್ಥಿತಿನ ತಗೊಂಡ್ ಬಂದೆ. ತಪ್ಪು ಮಾಡ್ದವ್ರ ಹಾಗೆ ನೀನ್ ತಲೆ ತಗ್ಗಿಸ್ಕೋತಿಯಲ್ಲ ಯಾಕೋ? ಕಾವ್ಯ ನಿನಗೋಸ್ಕರ ಸಾಯೋದಕ್ ಸಿದ್ಧ ಆದ್ಲು ಅಂತ ತಾನೇ ನಿಮ್ ಮದ್ವೆ ಮಾಡಿದ್ದು. ಮತ್ತೆ ಇವರು ಜೀವನ ಪೂರ್ತಿ ಒಟ್ಟಿಗೆ ಬದುಕಬೇಕು ಅಂದ್ರೆ ನಿಮ್ಮ ಆಸ್ತಿಲಿ ಭಾಗ ಕೊಡ್ಬೇಕು ಅಲ್ವಾ? ಆಸ್ತಿಲಿ ಭಾಗನ ಕೊಡ್ಲಿಲ್ಲ ಅಂದ್ರೆ ನಿನ್ನಲ್ಲಿ ಅರ್ಧ ಭಾಗ ಆಗಿರೋ ಕಾವ್ಯನ ದೂರ ಮಾಡ್ಕೊಂತೀಯ ಪವನ್? ಇಂಥ ಮಾತಿನ ಮೋಡಿನ ನಮ್ ಮುಂದೆ ಪ್ರದರ್ಶಿಸ್ಬೇಡಿ. ನೋಡಿ, ಪವನ್ಗೆ ಇನ್ನೂ ಒಳ್ಳೆ ಜಾಬ್ ಕೊಡಿಸಿ ಅಂದರೆ ಕೊಡಿಸ್ತೀನಿ. ನನ್ನ ಸೇವಿಂಗ್ಸಿಂದ ಸ್ವಲ್ಪ ದುಡ್ಡು ಕೊಡು ಅಂದ್ರೂ ಕೊಡ್ತೀನಿ. ದಯವಿಟ್ಟು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ. ನಾನು ಮಗನ ಓದಿಗೋಸ್ಕರ ಸಾಲ ಮಾಡಿದ್ದೆ ಸರ್. ಇವನ ಮೇಲೆ ತುಂಬಾ ಬಂಡವಾಳ ಹಾಕಿದ್ದೀನಿ. ಅದನ್ನೆಲ್ಲ ವರದಕ್ಷಿಣೆಯಿಂದ ತೀರ್ಸ್ಕೊಳ್ಳೋಣ ಅನ್ಕೊಂಡೆ. ನೀವೇನೋ ಅವಸರಪಟ್ಟು ಮದುವೆ ಮಾಡಿಬಿಟ್ರಿ. ನನ್ನ ಬಂಡವಾಳ ನನಗೆ ಹೇಗೆ ವಾಪಸ್ ಬರುತ್ತೆ? ಜೀವನ ಅಂದ್ರೆ ವ್ಯಾಪಾರನ ಸರ್? ಮಕ್ಕಳ ಭವಿಷ್ಯಕ್ಕೋಸ್ಕರ ಖರ್ಚು ಮಾಡೋದು ತಂದೆ ತಾಯಿ ಜವಾಬ್ದಾರಿ ಅಲ್ವಾ? ನೀವು ತುಂಬಾ ಕಾಮಿಡಿಯಾಗಿ ಮಾತಾಡ್ತಿದ್ದೀರಲ್ಲ ರೀ. ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಾಪಾರನೇ ರೀ. ಆರ್ಥಿಕ ಸೂತ್ರಗಳ ಬಗ್ಗೆ ನಿಮ್ಗಿಂತ ಜಾಸ್ತಿ ನಂಗೆ ಚೆನ್ನಾಗಿ ಗೊತ್ತು. ಜಾಬ್ ನೋಡ್ತೀವಿ, ಅಷ್ಟೋ ಇಷ್ಟೋ ಕೊಡ್ತೀವಿ. ಏನ್ರಿ ಈ ಮಾತುಗಳು? ನಮ್ಗೇನಾದ್ರೂ ನೀವು ಭಿಕ್ಷೆ ಹಾಕ್ತಿದ್ದೀರಾ? ನಮ್ಮ ಉದ್ದೇಶ ಅದಲ್ಲ ರೀ. ನಿಮ್ಮ ಉದ್ದೇಶನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಸರ್. ನಮ್ಮ ಉದ್ದೇಶನ ನಾವ್ ಹೇಳಿದೀವಿ. ಸರಿ ಹೋದ್ರೆ ಕಾವ್ಯ ಬಂದು ಸಂಸಾರ ಮಾಡ್ತಾಳೆ, ಆಗ್ಲಿಲ್ಲ ಅಂದ್ರೆ ನಿಮ್ ಮನೇಲಿರ್ತಾಳೆ. ಅಷ್ಟಕ್ಕೂ ಮನುಷ್ಯರ ನೀವು ಹೆಣ್ಮಗು ಜೀವನದಲ್ಲಿ ಆಟ ಆಡ್ತಿದ್ದೀರಾ. ಶ್ರೀಕರ್ ಅವರೇ, ದಯವಿಟ್ಟು ನಮ್ಮ ಪೇರೆಂಟ್ಸ್ ಹತ್ರ ಮರ್ಯಾದೆಯಿಂದ ಮಾತಾಡಿ. ನಿನಗೋಸ್ಕರ ನಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಫೈಟ್ ಮಾಡಿದ್ವಿ ಅಂತ ಮರ್ತೋದ್ಯಾ ಪವನ್? ಏನ್ ನಿಮ್ ಸಮಸ್ಯೆ? ಮರ್ಯಾದೆಯಿಂದ ನೀವು ಕಾವ್ಯನ ಮನೆ ಕರ್ಕೊಂಡು ಬರ್ತಾ ಇದ್ರೆ ಏನ್ ಮಾಡ್ತೀರಾ? ನಿಮ್ ಮೇಲೆ ಡೌರಿ ಕೇಳ್ತಿರೋ ಕೇಸ್ ಹಾಕ್ತೀನಿ. ಹಾಕಿ ಸರ್, ಹಾಕಿ. ನಮ್ಗೇನು ಭಯ ಇಲ್ಲ. ಬಾವಾ, ನೀನ್ ಸ್ವಲ್ಪ ಸುಮ್ನಿರು. ಮತ್ತಿನ್ನೇನು ಅವನೇ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನೋಡು. ನೀನ್ ಸುಮ್ನೆ ಇರು, ನಾನ್ ಮಾತಾಡ್ತೀನಿ. ನೀವ್ ನಿಮ್ ಮಗಂಗೆ ಸಂಬಂಧ ನೋಡಿದ್ರೆ ಲಕ್ಷ ವರದಕ್ಷಿಣೆ ಬರ್ತಿತ್ತೇನೋ. ಆದ್ರೆ ಕಾವ್ಯಾಳಂತ ಲಕ್ಷಣವಾಗಿರೋ ಹುಡುಗಿ ಸೊಸೆಯಾಗಿ ಸಿಗ್ತಾನೆ ಇರ್ಲಿಲ್ಲ. ಇಡೀ ಲೋಕದಲ್ಲಿ ನಿಮ್ ಕಾವ್ಯ ಒಬ್ಳೆ ಲಕ್ಷಣವಾಗಿರೋದಾ ಏನೋ? ತುಂಬಾ ಕಾಮಿಡಿಯಾಗಿ ಮಾತಾಡ್ತಿದ್ದಾಳೆ ಈ ಹುಡುಗಿ. ಒಂದ್ ಹೆಣ್ಣು ಅತ್ತೆ ಮನೆಯಿಂದ ತವ್ರ ಮನೆಗೆ ಯಾವ ಹಬ್ಬಕ್ಕೋ ಬರ್ಬೇಕು, ಈ ರೀತಿ ಮಾತ್ರ ಬರ್ಬಾರ್ದು. ಅದೇ ಹೆಣ್ಣು ಗಂಡನ್ ಮನೆಗೆ ಬರಿಗೈ ಆಡಿಸ್ಕೊಂಡ್ ಬರ್ಬಾರ್ದು, ತರೋದನ್ನ ತಂದ್ಕೋಬೇಕು. ನಿಮ್ ಸೊಸೆ ಕಣ್ಣೀರ್ ಹಾಕಿದ್ರೆ ನಿಮಗ್ ಶುಭ ಆಗಲ್ಲ. ನವಿಲಿನ ಕಣ್ಣೀರು ಬೇಟೆಗಾರನಿಗೂ ಇಷ್ಟ ಆಗಲ್ಲ. ನಾವು ಕೂಡ ಹಾಗೆ. ನೀವೆಲ್ಲ ಬಂಗ್ಲೆಲ್ ಬದುಕಬೇಕು, ಕಾರಲ್ಲಿ ಓಡಾಡಬೇಕು. ನಾನು ಕಾವ್ಯ ಮಿಡಲ್ ಕ್ಲಾಸ್ ಜೀವನ ಮಾಡಬೇಕಾ? ಏನೇ ಆದ್ರೂ ನೀವೀ ಸಮಯದಲ್ಲಿ ಆಸ್ತಿನಲ್ಲಿ ಪಾಲ್ ಕೇಳೋದು ಕರೆಕ್ಟ್ ಮಾತ್ರ ಅಲ್ಲ. ಕಾವ್ಯನ್ ಗಂಡನಾಗಿ ಕೇಳೋ ರೇಟ್ಸು ನನಗಿದೆ. ನಿಮ್ ಜೊತೆ ನಮಗ್ ಮಾತು ಅನಾವಶ್ಯಕ. ದೊಡ್ಡವರ ಹತ್ರ ಪಂಚಾಯಿತಿ ಮಾಡಿಸಿ, ಆವಾಗ ಮಾತಾಡೋಣ. ಅರ್ಜೆಂಟ್ ಆಗಿ ಪಾಲ್ ಕೇಳಿದ್ರೆ ಆಲೋಚನೆ ನಿಮ್ದಾ ಇಲ್ಲ ಬೇರೆ ಯಾರ್ದಾದ್ರೂ ಇದೆಯಾ? ಓನ್ ಐಡಿಯಾಸ್. ಫಲಿತಾಂಶ ಇಲ್ದಿರೋ ವ್ರತ ಮಾಡಬಾರ್ದು, ವಸೂಲಿ ಆಗದಿರೋ ಸಾಲನೂ ಕೊಡಬಾರ್ದು, ಪ್ರಯೋಜನ ಇಲ್ದಿರೋ ವಾದನೂ ಕೂಡ ಮಾಡಬಾರ್ದು. ಇನ್ನು ನೀವು ಹೊರಡಿ. ಮತ್ತೊಂದ್ಸಲ ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿದ್ದೀವಿ. ನೀವಿನ್ನ ಹೊರಡ್ಬೋದು. ಹೊರಡಿ. ಬಾವಾ, ನಡಿ. ಬಾವಾ, ಅವ್ರ ಹತ್ರ ಅಷ್ಟು ಮೃದುವಾಗಿ ಮಾತಾಡ್ತಿದ್ಯಲ್ಲ ಯಾಕೆ? ಬಂಡೆ ಕೆಳಗೆ ಕೈ ಇರ್ಬೇಕಾದ್ರೆ ಹುಷಾರಾಗಿ ತೆಕ್ಕೋಬೇಕು. ಇವಾಗ ಕಾವ್ಯ ಜೀವನ ಆ ಸ್ಥಿತಿನಲ್ಲೇ ಇದೆ. ಇವರಿಷ್ಟು ಹಠದಿಂದ ಇರೋದಕ್ಕೆ ಯಾವುದೋ ಬಲವಾದ ಕಾರಣ ಇದೆ ಅವನಿಗೆ. ಎಸ್, ಕಾರಣ ಇದೆ. ಆ ಕಾರಣ ನಾನೇ. ಹೌದು ಬಾವಾ, ಇಲ್ಲ ಅಂದ್ರೆ ನಮ್ ಕುಟುಂಬದ ಜೊತೆ ಇವ್ರು ಆಟ ಆಡೋಕ್ಕಾಗಲ್ಲ. ಆಡಿಸ್ತಿರೋದು ನಾನೇ ಅವನಿ. ಸರಿ, ನಡಿ ಹೋಗೋಣ. ನಿಮ್ಮಲ್ಲಿ ನೀವು ಹೊಡ್ಕೊಂಡು ಸಾಯ್ರಿ, ಬೆಂಕಿ ಹಚ್ಕೊಳ್ಳಿ. ಅದಕ್ಕೆ ನಾನು ಸ್ವಲ್ಪನೇ ಪೆಟ್ರೋಲ್ ಹಾಕ್ತಾ ಇರ್ತೀನಿ. ವೇದವತಿ, ನಿನ್ನ ಕುಟುಂಬ ಇನ್ನೂ ಒತ್ತಾಡಬೇಕು. ನೀನಿನ್ನೂ ಕುಗ್ಗೋಗ್ಬೇಕು. ಅವನಿನ ದೋಷಿಯಾಗಿ ಮಾಡಬೇಕು.
ನಾನು ಯಾವಾಗಲೂ ನಿನ್ನ ತುಟಿ ಮೇಲಿನ ಕಿರುನಗೆ ಕಾರಣ ಆಗ್ತೀನಿ ಹೊರತು ನಿನ್ನ ಕಣ್ಣಲ್ಲಿ ಬರೋ ಕಣ್ಣೀರಿಗೆ ಕಾರಣ ಆಗಲ್ಲ. ನಿನಗೆ ಒಂಟಿತನದ ಫೀಲಿಂಗ್ ಬರೋದಕ್ಕೆ ಬಿಡಲ್ಲ. ನೀನು ನಿನ್ನ ಕುಟುಂಬನ ಮರ್ತು ಹೋಗೋ ಹಾಗೆ ಪ್ರೀತಿಯಿಂದ ನಾನು ನೋಡ್ಕೋತೀನಿ ಕಾವ್ಯ. ಕಾವ್ಯ, ಟಿಫನ್ ಮಾಡು. ನನಗೆ ಬೇಡ. ರಾತ್ರಿ ಕೂಡ ಊಟ ಮಾಡದೆ ಮಲ್ಕೊಂಡೆ. ನನಗೆ ಹಸಿವಾಗ್ತಾ ಇಲ್ಲ. ಯಾಕೆ ಹೀಗ್ ಮಾಡ್ತಿದ್ಯಾ? ನಿಜವಾಗ್ಲೂ ನಂಗೆ ಹಸಿವು ಆಗ್ತಿಲ್ಲಮ್ಮ. ತಿನ್ಲಿಲ್ಲ ಅಂದ್ರೆ ಸಾಯ್ತಿಯೇ? ಸತ್ರೆ ಸಾಯ್ತೀನಿ. ಹಾಗಲ್ಲಮ್ಮ, ಸ್ವಲ್ಪ ತಿನ್ನಮ್ಮ, ಸ್ವಲ್ಪ ತಿನ್ನೆ. ಬುದ್ಧಿ ಇಲ್ದಿರೋ ಕೆಲಸ ಮಾಡಿದಲ್ದೆ ಈಗ ನಮ್ಮೇಲೆ ಕೋಪ ಮಾಡ್ಕೋತಿಯಲ್ಲೇ ನಿನ್ನ. ಬೇಡ ವಸಂತ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೋಸ್ಕರ ಯಾವತ್ತೂ ಇಲ್ಲದು ನಮ್ಮಮ್ಮನ ಕಾಲ್ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ನಲ್ಲೇ. ಅಗತ್ಯನಾ ನನಗೆ? ತುಂಬಾ ಮುದ್ದಾಗಿ ಬೆಳೆಸಿದ್ದಕ್ಕೆ ಇಂಥ ಕೆಲಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ಕಣೆ. ಈ ಸಮಸ್ಯೆ ಹೀಗೆ ಕಂಟಿನ್ಯೂ ಆಗ್ತಾನೆ ಇರಬೇಕು. ಈ ಗಾಳಿನ ದೊಡ್ಡ ಸುಂಟರ್ ಗಾಳಿಯಾಗಿ ಬದಲಾಯಿಸಬೇಕು. ಆ ಸುಂಟರ್ ಗಾಳಿಲಿ ಅವನಿಗೆ ಕಾಣಿಸ್ದೇ ಇರೋ ಹಾಗೆ ಹೋಗ್ಬೇಕು. ಇವ್ರ ಆಸ್ತಿಲಿ ಬಿಡಿ ಗಾಸು ಕೂಡ ಕೊಡಲ್ವೇ? ನಿನ್ ಗಂಡನು ಬಂದು ನಿನ್ನ ಕರ್ಕೊಂಡು ಹೋಗಲ್ಲ. ನಿನ್ ಜೀವನ ಪೂರ್ತಿ ಹೀಗೆ ಅಳ್ತಾ ಕೂತಿರ್ಬೇಕು. ನಿನ್ನ ನೋಡಿ ನಾವು ಅಳ್ತಾನೆ ಇರ್ಬೇಕೆ? ಏನಂತ ಹುಟ್ಟದ್ಯ ದರಿದ್ರದವಳೆ. ವಸಂತ, ಏನಾ ಮಾತುಗಳು? ಮಗಳ ಕಷ್ಟದಲ್ಲಿ ನಾವು ಪಾಲು ಹಂಚ್ಕೋಬೇಕೇ ಹೊರತು ಹೀಗೆ ಮಾತಾಡಿದ್ರೆ ಹೇಗೆ? ನಾನು ಎಂಟರ್ ಆಗ್ಬೇಕಾಗಿರೋ ಸಮಯ ಹತ್ರ ಬಂದಿದೆ. ನಾವೊಂದ್ಸರಿ ಕಾವ್ಯ ಅವ್ರ ಅತ್ತೆ ಮನೆಗೆ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ. ನೀವು ಅಲ್ಲಿಗೆ ಹೋಗೋದ್ರಿಂದ ಯಾವುದೇ ರೀತಿ ಪ್ರಯೋಜನನೂ ಇಲ್ಲ ಪೃಥ್ವಿರಾಜ್ ಅವರೇ. ನಾನು ಅವ್ರ ಹತ್ರ ಅರ್ಧ ಗಂಟೆ ಮಾತಾಡಿದ ಮೇಲೇನೆ ಅವ್ರ ಅಸಲಿ ರೂಪ ಬಯಲಾಗಿತ್ತು. ಅವರು ತುಂಬಾನೇ ಬುದ್ಧಿವಂತರು. ನೀವು ಹೋಗ್ತೀರಾ, ಮನೆ ಪರಿಸ್ಥಿತಿ ಎಲ್ಲ ಹೇಳ್ತೀರಾ, ಕಾವ್ಯನ್ನ ವಾಪಸ್ ನಿಮ್ಮ ಮನೆ ಕರೆಸ್ಕೊಳ್ಳಿ ಅಂತ ಅವ್ರ ಕಾಲ್ ಹಿಡ್ಕೋತೀರಾ. ನಿಮ್ ಕಣ್ಣೀರನ್ನ ನೋಡಿ ನಿಮ್ಮ ಮೇಲೆ ಕರುಣೆ ತೋರಿಸುವಂತ ಮನುಷ್ಯರಲ್ಲ ಅವರು. ಅಷ್ಟು ದಯೆ ದಾಕ್ಷಿಣ್ಯ ಖಂಡಿತ ಇಲ್ಲ ಅವ್ರಿಗೆ. ಸರಿ, ಯಾಕೆ ಏನು ಅಂತ ನೀವು ಬೆದರಿಸೋ ಅಥವಾ ಭಯಪಡಿಸೋ ಕಾವ್ಯನ ಅಲ್ಲಿ ಬಿಟ್ಟು ಬಂದ್ರಿ ಅಂತ ಅನ್ಕೊಳ್ಳೋಣ. ಕಾವ್ಯಂಗೆ ಮನೆಯಲ್ಲೇ ಹಿಂಸೆ ಜಾಸ್ತಿ ಆಗುತ್ತೆ. ನವವಧು ಆತ್ಮಹತ್ಯೆ ಇಲ್ಲ ಕೊಲೆ ಆಗಿದ್ದಾಳೆ ಅಂತ ಕೆಲವು ದಿನಗಳಿಗೆ ಹೆಡ್ಲೈನ್ಸ್ ಅಲ್ಲಿ ಬರುತ್ತೆ. ಅಷ್ಟೆಲ್ಲ ಆಗೋದು ಅಗತ್ಯನ ಹೇಳಿ? ಇವಾಗ ನಮಗೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ಕಣಮ್ಮ. ಇಂಥ ಪರಿಸ್ಥಿತಿಲಿ ನಮ್ಮನ್ನ ಏನ್ ಮಾಡು ಅಂತೀಯ ನಿಹಾರಿಕಾ? ಕಷ್ಟದಲ್ಲಿರೋ ಕಾವ್ಯಗೆ ಬೈಯೋದು ಹೊಡೆಯೋದು ಸರಿಯಲ್ಲ. ಹಕ್ಕಗೋಸ್ಕರ ಹೋರಾಡ್ಬೇಕು. ಅಮ್ಮ ಅಪ್ಪನ ಹತ್ರ ಬೇಡ್ಕೊಂಡಿದ್ದಾಯ್ತು, ಅವನಿ ಹತ್ರನೂ ಕೇಳಿದ್ದಾಯ್ತು. ಇದಕ್ಕಿಂತ ಇನ್ನೇನ್ ಮಾಡೋಕ್ಕಾಗತ್ತೆ ಹೇಳು? ಸಾಯ್ತೀವಿ ಅಂತ ಕೂಡ ಹೆದರ್ಸಿದ್ದಾಯ್ತು. ಹೆದರ್ಸಿದ್ರೆ ಸರಿ ಹೋಗತ್ತಾ? ಹೆದರ್ಸಿದ್ರೆ ಸರಿ ಹೋಗತ್ತಾ ಅಂತ ಕೇಳ್ತಿದ್ದೀನಿ. ಇನ್ನೇನ್ ಮಾಡು ಅಂತೀಯ ನಿಹಾರಿಕಾ? ಹೀಗೆ ಕೇಳಿದ್ರೆ ಚೆನ್ನಾಗಿದೆ. ಪ್ರತಿ ರೋಗಕ್ಕೂ ಒಂದು ಔಷಧಿ ಇರೋ ಹಾಗೆ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಆದ್ರೆ ಅದನ್ನ ಸಾಧಿಸ್ಕೊಳ್ಳೋದಕ್ಕೆ ತರತರವಾದ ಮಾರ್ಗಗಳಿರುತ್ತೆ. ಇವಾಗ ನಾನ್ ನಿಮ್ಗೆ ಅಂಥ ಮಾರ್ಗವೊಂದನ್ನ ಉಪದೇಶ ಮಾಡ್ತೀನಿ, ಶ್ರದ್ಧೆಯಿಂದ ಕೇಳಿ. ಆಮೇಲೆ ಅದನ್ನ ನಾನ್ ಹೇಳ್ದಾಗೆ ಅದನ್ನ ಆಚರಣೆ ಮಾಡಿಸ್ಕೊಂಡು ಮುಂದುವರಿಸಿ. ಏನದು? ಅರ್ಥ ಆಯ್ತಲ್ವಾ? ಮನೆಗ್ ದೊಡ್ಡವರಾದ ವೇದವತಿ ಅತ್ತೆ ಅವರಲ್ಲಿ ಬದಲಾವಣೆ ಬರಬೇಕು ಅಂದ್ರೆ ನೀವು ನಾನ್ ಹೇಳ್ದಾಗ ಮಾಡ್ಬೇಕು. ಅಂದವಾಗಿರೋ ಆಭರಣ ತಯಾರಾಗಬೇಕು ಅಂದ್ರೆ ಬಂಗಾರ ಕೂಡ ಬೆಂಕಿನಲ್ಲಿ ಕಾಯ್ಬೇಕು. ನಿಮ್ ಮಗಳ ಜೀವನ ಇವಾಗ ಚೆನ್ನಾಗಾಗ್ಬೇಕು ಅಂತಂದ್ರೆ ನೀವು ಕೂಡ ಅತ್ತೆ ಅವ್ರ ಮೇಲೆ ಅಷ್ಟು ಫೋರ್ಸನ್ನ ಹಾಕ್ಬೇಕು.